ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತರ ವಾಹನಗಳಿಗೆ ಟೋಲ್ ಸಂಗ್ರಹವನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇರು. ಮಂಡ್ಯದ ಗಣಂಗೂರು ಟೋಲ್ ಗೇಟ್ ಸಮೀಪ ಪ್ರತಿಭಟನೆಯಾಗ್ತಾ ಇದೆ. ಕೃಷಿ ಉತ್ಪನ್ನಗಳನ್ನು ಸಾಗಿಸುವಂತ ವಾಹನಗಳಿಗೆ ಟೋಲ್ ಹಾಕ್ತಿದ್ದಾರೆ. ಟೋಲ್ ವಸೂಲಿ ಮಾಡಬಾರದು ಅಂತ ಪ್ರತಿಭಟನೆ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ರೈತ ಸಂಘದ ಕಾರ್ಯಕರ್ತರು ಮತ್ತು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಂಡ್ಯದ ಟೋಲ್ ಗೇಟ್ ಬಳಿ ರೈತರು ಜಮೀನು ಬಿಟ್ಟು ಕೊಟ್ಟಿದ್ದಕ್ಕಾಗಿ ರಸ್ತೆ ನಿರ್ಮಾಣ ಆಗಿದೆ. ರೈತರಿಂದಲೇ ನೀವು ಟೋಲ್ ಸಂಗ್ರಹ ಮಾಡಿದ್ರೆ ಹೇಗೆ ಅಂತ ರೈತರು ಪ್ರಶ್ನೆ ಕೇಳ್ತಾ ಇದ್ದಾರೆ. ದಶಪಥ ಹೆದ್ದಾರಿ ಎಕ್ಸ್ಪ್ರೆಸ್ ವೇ ಆಗಬೇಕು ಅಂತಾದ್ರೆ ನಾವು ಜಮೀನು ಬಿಟ್ಟು ಕೊಟ್ಟಿರೋದು. ಈಗ ನಮ್ಮ ಕೃಷಿ ಉತ್ಪನ್ನಗಳನ್ನ ಸಾಗಿಸೋ ವಾಹನಗಳನ್ನ ನೀವು ಟೋಲ್ ವಿಧಿಸಿ ಕಳಿಸ್ತಾ ಇದ್ದೀರಿ ಅಂತಾದ್ರೆ ಸರಿಯಲ್ಲ. ಅದು ಪ್ರತಿಭಟನೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಲೈವ್ ದೃಶ್ಯಗಳಿವು. ದಲಿತ ಸಂಘಟನೆ ಮತ್ತು ರೈತ ಸಂಘಟನೆಯಿಂದ ಪ್ರತಿಭಟನೆಯಾಗ್ತಾ ಇರೋದು. ಹಸಿರು ಶಾಲು ಮತ್ತು ನೀಲಿ ಶಾಲುಗಳನ್ನು ಹಾಕೊಂಡು ಬಂದಂತ ಪ್ರತಿಭಟನಾಕಾರರು ಪ್ರಶ್ನೆ ಕೇಳ್ತಾ ಇರೋದು ಟೋಲ್ ಸಿಬ್ಬಂದಿಯನ್ನ. ಕೃಷಿ ಉತ್ಪನ್ನ ಹೊತ್ತು ಸಾಗುವಂತ ವಾಹನಗಳಿಗೆ ನೀವು ಟೋಲ್ ವಿನಾಯಿತಿ ಕೊಡಬೇಕು ಸರ್. ಹಲೋ, ಈ ಒತ್ತಾಯವನ್ನ ರೈತರು ಮಾಡ್ತಾ ಇರೋದು. ಎಕ್ಸ್ಪ್ರೆಸ್ ವೇಯಲ್ಲಿ ಟೋಲ್ ವಿನಾಯಿತಿ ಸಿಗಬೇಕು ರೈತರಿಗೆ. ಅಂದ್ರೆ ರೈತರು ಕೃಷಿ ಉತ್ಪನ್ನಗಳನ್ನ ವಾಹನದಲ್ಲಿ ಸಾಗಿಸ್ತಾ ಇದ್ರೆ ಟೋಲ್ ವಿನಾಯಿತಿ ಸಿಗಬೇಕು. ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಪೊಲೀಸರಿದ್ದಾರೆ. ಪ್ರತಿಭಟನೆ ಜೋರಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದನ್ ನೇರ ಸಂಪರ್ಕದಲ್ಲಿ. ನಂದನ್, ಸದ್ಯ ಏನಾಗ್ತಾ ಇದೆ? ರೈತರು ಇಡ್ತಾ ಇರುವಂತ ಬೇಡಿಕೆಗಳು ಯಾವುದೆಲ್ಲ? ರಕ್ಷತ್, ಇವತ್ತು ಮಂಡ್ಯ ಭಾಗದ ರೈತರು ಇವತ್ತು ಹೆದ್ದಾರಿಯನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ನೂತನ ಎಕ್ಸ್ಪ್ರೆಸ್ ವೇ ಗಣಂಗೂರು ಟೋಲ್ ಬಳಿ ಇವತ್ತು ರೈತರ ಪ್ರತಿಭಟನೆ ನಡೀತಾ ಇದೆ. ಅವರ ಪ್ರಮುಖ ಬೇಡಿಕೆಗಳು ಅಂತ ಹೇಳಿದ್ರೆ ಅಂದ್ರೆ ಕಾನೂನು ಬಾಹಿರವಾಗಿ ಏನು ವಸೂಲಿ ಆಗ್ತಾ ಇದೆ ಆ ಸುಂಕವನ್ನ ತಡೆಗಟ್ಟಬೇಕು. ಅದರಲ್ಲೂ ಪ್ರಮುಖವಾಗಿ ರೈತರ ಕೃಷಿ ಉತ್ಪನ್ನಗಳ ವಾಹನಗಳೇನು ಈ ಟೋಲ್ ಮುಖಾಂತರ ಓಡಾಡುತ್ತೆ ಅದಕ್ಕೆ ಅವರು ವಿಚಿತವಾಗಿ ಓಡಾಡೋದಕ್ಕೆ ಅವಕಾಶವನ್ನು ಕೊಡಬೇಕು. ಅದಲ್ಲದೆ ಈ ಟೋಲ್ ಏನಿದೆ ಗಣಂಗೂರು ಟೋಲ್, ಈ ಸುತ್ತಮುತ್ತ ಬರ್ತಕ್ಕಂಥ ಹಳ್ಳಿಯ ರೈತರ ವಾಹನಗಳೇನಿದೆ ಅದಕ್ಕೂ ಕೂಡ ಮೈಸೂರು ಬೆಂಗಳೂರಿಗೆ ಎಷ್ಟು ಸುಂಕವನ್ನು ಪಡ್ಕೊಳ್ತಾರೋ ಅಷ್ಟೇ ಪ್ರಮಾಣವನ್ನ ಸುಂಕವನ್ನ ಪಡ್ಕೊಳ್ತಾ ಇದ್ದಾರೆ. ಅಷ್ಟೇ ಪ್ರಮಾಣದ ಸುಂಕವನ್ನ ಪಡ್ಕೊಳ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಕಾನೂನು ಬಾಹಿರ. ಆ ಕಾರಣಕ್ಕಾಗಿ ರೈತರ ವಾಹನಗಳಿಗೆ ಆ ಸುಂಕ ವಸೂಲಿಯನ್ನ ಪಡ್ಕೊಳ್ಳುವಂಥದ್ದು ನಿಲ್ಲಿಸಬೇಕು. ಇಲ್ಲಿ ಟೋಲ್ ಗೇಟ್ನಲ್ಲೇನೋ ಆ ಸುಂಕ ವಸೂಲಾತಿಯನ್ನ ಮಾಡ್ತಾರೆ ಇಲ್ಲಿನ ಸಿಬ್ಬಂದಿಗಳು. ಅವರು ರೌಡಿಯ ವರ್ತನೆಯನ್ನ ತೋರುವಂಥದ್ದು, ಆ ರೀತಿಯ ವರ್ತನೆಗಳಿಗೆ ಕಡಿವಾಣ ಬೀಳಬೇಕು ಅನ್ನುವಂಥದ್ದು ಇವತ್ತು ಪ್ರತಿಭಟನೆಯ ಒಂದು ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ರೈತರುಗಳು ಗಣಂಗೂರು ಟೋಲ್ ಬಳಿ ಸೇರಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹೆದ್ದಾರಿ ಪ್ರಾಧಿಕಾರ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಅವರು ಒಂದು ಆಕ್ರೋಶವನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಧಿಕ್ಕಾರಗಳು ಮೊಳಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅವರ ಪ್ರಮುಖ ಬೇಡಿಕೆಗಳೆಲ್ಲವೂ ಕೂಡ ಈಡೇರಬೇಕು ಅನ್ನುವಂಥದ್ದು ಅವರ ಒತ್ತಾಯ ಕೂಡ ಆಗಿದೆ. ಅಂದ್ರೆ ಈಗಷ್ಟೇ ಒಂದು ಟೋಲ್ಗೆ ಮುತ್ತಿಗೆ ಹಾಕುವಂತ ಪ್ರಯತ್ನಗಳನ್ನು ಕೂಡ ಆ ರೈತ ಸಂಘದ ಕಾರ್ಯಕರ್ತರುಗಳು ಮಾಡಿದ್ರು. ಅಂದ್ರೆ ಅವರ ಆಕ್ರೋಶ ಹೆಚ್ಚಾಗಿತ್ತು. ಹಾಗಾಗಿ ಏನು ಟೋಲ್ನ ಬ್ಯಾರಿಕೇಡ್ಗಳೇನಿದೆ ಆ ಬ್ಯಾರಿಕೇಡ್ಗಳನ್ನ ತಡೆದು ಹೊಡೆದಾಕಿ ವಾಹನಗಳನ್ನ ಉಚಿತವಾಗಿ ಬಿಡಿಸುವಂತ ಕೆಲಸಗಳನ್ನು ಕೂಡ ಮಾಡಿದ್ರು. ನನ್ನ ಜೊತೆಗೆ ರೈತ ಹೋರಾಟಗಾರರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇದು ಈ ಉದ್ದೇಶ ಏನು ಸರ್? ಇದು ಈಗ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಸುಂಕವನ್ನು ಸಂಗ್ರಹ ಮಾಡುವಾಗ ಗೂಂಡಾವರ್ತನೆ ತೋರ್ತಾ ಇದ್ದಾರೆ. ರೈತರ ವಾಹನಗಳು ತಡೀತಾ ಇದ್ದಾರೆ. ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಖಂಡಿಸಿ ಇವತ್ತು ಚಳವಳಿ ಮಾಡ್ತಾ ಇದ್ದೀವಿ. ಈ ಟೋಲ್ನ ರದ್ದು ಮಾಡಬೇಕು, ಮುಕ್ತವಾಗಿ ವಾಹನ ಓಡಾಡೋಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥ ನಮ್ಮ ಉದ್ದೇಶ. ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ರೈತರ ಮೇಲೆ ಸುಂಕ ವಸೂಲಿ? ನೋಡಿ, ರೈತರ ವಾಹನಗಳು ತಗೊಂಡು ಹೋದರೆ ಅದಕ್ಕೂ ಸುಂಕ ಕೇಳ್ತಾ ಇದ್ದಾರೆ. ಕಾನೂನಿನಲ್ಲಿ ಸುಂಕ ವಸೂಲಿ ಮಾಡೋಂಗಿಲ್ಲ. ಮತ್ತು ಸುತ್ತಮುತ್ತ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರೈತರ ಯಾರು ಸುಂಕ ಕಲೆಕ್ಟ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಎಲ್ಲ ಹಳ್ಳಿಗಳ ಜನತೆ ಸುಂಕ ಸಂಗ್ರಹ ಮಾಡ್ತಾ ಇದ್ದಾರೆ. ರೈತ ಮುಖಂಡರು ಬೆಂಗಳೂರು ಮೈಸೂರು ಓಡಾಡ್ಲಿಕ್ಕೆ ಬಂದರೆ ಅವ್ರದ್ದು ಕೂಡ ಬಲಾತ್ಕಾರವಾಗಿ ಬೆದರಿಸಿ ಸುಖ ವಸೂಲು ಮಾಡ್ತಾ ಇದ್ದಾರೆ. ಮೊನ್ನೆ ಯಾರ ಮೇಲೆ ಹಲ್ಲೆ ಮಾಡಿ
ಕ್ರಿಮಿನಲ್ ಮುಖ್ಯದ ದಾಖಲು ಮಾಡಿಸಿದ್ದಾರೆ. ಎಲ್ಲ ದೊಡ್ಡ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗಾಗಲೇ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ನಾವು ಒತ್ತಾಯ ಪತ್ರ ಕೊಟ್ಟಿದ್ದೀವಿ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಬಂದಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಏನು ಸಂದೇಶ ಸರ್, ಏನು ಬೇಡಿಕೆ ರವಾನೆ ಅವ್ರು ಬಂದಿದ್ದಾರೆ, ಕೇಳೋಣ. ಅವ್ರು ಕೇಳಿದ ಮೇಲೆ ಹೇಳ್ತೀವಿ ತೀರ್ಮಾನ ಆಗುತ್ತೆ. ರಕ್ಷತ್, ಇದಿಷ್ಟು ರೈತ ಮುಖಂಡರ ಮಾತಾಗಿರ್ತಕ್ಕಂಥದ್ದು. ಕಾನೂನು ಬಾಹಿರವಾಗಿ ಏನೋ ಸುಂಕ ವಸೂಲಾತಿ ನಡೀತಾ ಇದೆ, ಅದನ್ನ ತಡೆಗಟ್ಟಬೇಕು ಅನ್ನುವಂಥದ್ದು ಅವರ ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ನಂದನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.